ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ 3ನೇ ಪಾಠವಾದಂತಹ ದತ್ತಾಂಶಗಳ ನಿರ್ವಹಣೆ ಈ ಪಾಠದ ಅಭ್ಯಾಸ 3.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈ ಅಭ್ಯಾಸದಲ್ಲಿ ಇವತ್ತು ನಾವು 4ನೇ ಲೆಕ್ಕವನ್ನ ಬಿಡಿಸೋಣ. ಪ್ರಶ್ನೆ ಹೇಗಿದೆ ನೋಡಿ. ಒಬ್ಬ ಕ್ರಿಕೆಟ್ ಆಟಗಾರನು 8 ಇನ್ನಿಂಗ್ಸ್ ನಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ. ಹಾಗಾದ್ರೆ ಒಬ್ಬ ಕ್ರಿಕೆಟ್ ಆಟಗಾರ ಏನ್ ಮಾಡಿದಾನೆ ಅಂದ್ರೆ 8 ಆಟಗಳನ್ನ ಆಡಿದ್ದಾನೆ. ಅವನು 1ನೇ ಆಟದಲ್ಲಿ 58 ರನ್, 2ನೇ ಆಟದಲ್ಲಿ 76, 3ನೇ ಆಟದಲ್ಲಿ 40, ಆಮೇಲೆ 4ನೇ ಆಟದಲ್ಲಿ 35, 5ನೇ ಆಟದಲ್ಲಿ 46, ಆಮೇಲೆ 6ನೇ ಆಟದಲ್ಲಿ 45, 7ನೇ ಆಟದಲ್ಲಿ 0, 8ನೇ ಆಟದಲ್ಲಿ 100 ರನ್ ಅನ್ನ ತೆಗೆದುಕೊಂಡಿದ್ದಾನೆ. ಹಾಗಾದ್ರೆ ಅವನು ಆಡಿದಂತಹ ಈ 8 ಆಟಗಳ ರನ್ಗಳ ಒಂದು ಸರಾಸರಿಯನ್ನು ನಾವೀಗ ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಇವಷ್ಟು ಏನಾದವು ವೀಕ್ಷಣೆಗಳು ಅಥವಾ ದತ್ತಾಂಶಗಳು ಅಂತೇಳಿ ತೆಗೆದುಕೊಂಡಾಗ ನಾವು ಸರಾಸರಿಯನ್ನ ಕಂಡುಹಿಡಬೇಕಾಗಿದೆ. ಸರಾಸರಿಯನ್ನ ಕಂಡುಹಿಡಬೇಕಂದ್ರೆ ಮೊದಲು ನಮಗೆ ಏನು ಗೊತ್ತಿರಬೇಕು? ಸೂತ್ರ ಗೊತ್ತಿರಬೇಕು. ಹಾಗಾದ್ರೆ ಸರಾಸರಿ ಅಂದ್ರೆ ಎಲ್ಲ ವೀಕ್ಷಣೆಗಳ ಮೊತ್ತ, ಎಲ್ಲ ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ವೀಕ್ಷಣೆಗಳ ಸಂಖ್ಯೆ. ಹಾಗಾದ್ರೆ ನೋಡಿ, ವೀಕ್ಷಣೆಗಳ ಮೊತ್ತವನ್ನ ವೀಕ್ಷಣೆ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಏನ್ ಸಿಗ್ತಾ ಇದೆ? ಸರಾಸರಿ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ವೀಕ್ಷಣೆಗಳು ಅಂದ್ರೆ ಯಾವಂದ್ರೆ ಈ ಕೊಟ್ಟಂತ ಸಂಖ್ಯೆಗಳದಾವಲ್ಲ, ಇವೇ ಸಂಖ್ಯೆಗಳು ವೀಕ್ಷಣೆಗಳು. 58 ಪ್ಲಸ್ 76 ಪ್ಲಸ್ 40 ಪ್ಲಸ್ 35 ಪ್ಲಸ್ 46 ಪ್ಲಸ್ 45 ಪ್ಲಸ್ 0 ಪ್ಲಸ್ 100 ಡಿವೈಡೆಡ್ ಬೈ ಇಲ್ಲಿ ಎಷ್ಟು? 8 ಇದಾವೆ. ಹಾಗಾದ್ರೆ ಇವಷ್ಟು ಸಂಖ್ಯೆಗಳನ್ನ ನಾವೀಗ ಕೂಡಿಸಿಬಿಡೋಣ. ನೋಡಿ, ಬಿಡಿ ಸ್ಥಾನವನ್ನ ತೆಗೆದುಕೊಳ್ಳೋಣ. 8 8ಕ್ಕೆ 6 ಕೂಡಿಸಿದಾಗ 14, 14ಕ್ಕೆ 0 ಕೂಡಿಸಿದಾಗ 14, 14ಕ್ಕೆ 5 ಕೂಡಿಸಿದಾಗ 19, 19ಕ್ಕೆ 6 ಕೂಡಿಸಿದಾಗ 25, 25ಕ್ಕೆ 5 ಕೂಡಿಸಿದಾಗ 30, 30ಕ್ಕೆ 0 ಕೂಡಿಸಿದ್ರೆ 30, 30ಕ್ಕೆ 0 ಕೂಡಿಸಿದಾಗ 30 ಆಗ್ತಾ ಇದೆ. ಹಾಗಾದ್ರೆ 30ರಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ. ಹಾಗಾದ್ರೆ ಕೈಲ ಎಷ್ಟು ಬಂತು? 3 ಬಂತು. ಈಗ ಕೈಲ 3ಅನ್ನ ತೆಗೆದುಕೊಂಡ 10ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಕೂಡಿಸೋಣ. 3ಕ್ಕೆ 5 ಕೂಡಿಸಿದಾಗ 8 ಆಯ್ತು. ಕೈಲ 3 ಇದು 5 ಎಷ್ಟಾಯ್ತು? 8 ಆಯ್ತು. 8 7 15, 15ಕ್ಕೆ 4 ಕೂಡಿಸಿದಾಗ 19, 19ಕ್ಕೆ 3 ಕೂಡಿಸಿದಾಗ 22, 22ಕ್ಕೆ 4 ಕೂಡಿಸಿದಾಗ 26, 26ಕ್ಕೆ 4 ಕೂಡಿಸಿದಾಗ 30 ಆಯ್ತು. ಹೌದಾ? 30ಕ್ಕೆ 0 ಕೂಡಿಸಿದಾಗ ಎಷ್ಟಾಯ್ತು? 30 ಆಯ್ತಾ ಇದೆ. ಹಾಗಾಗಿ ಮತ್ತೆ ನಾವು 0ನ ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ 100ರ ಸ್ಥಾನದಲ್ಲಿದೆ. 100ರ ಸ್ಥಾನದಲ್ಲಿ 1 ಇದೆ. ಕೈಲ ಎಷ್ಟಾಯ್ತು? 3 ಆಯ್ತು. 3ಕ್ಕೆ 1 ಕೂಡಿಸಿದಾಗ ಎಷ್ಟಾಯ್ತು? 4 ಆಯ್ತು. ಹೀಗಾಗಿ ಇವುಗಳನ್ನು ಒಟ್ಟು ಮೊತ್ತ ಎಷ್ಟಾಯ್ತು? 400 ಅಂತೇಳಿ ಬರ್ತಾ ಇದೆ. ಇನ್ನು ಭಾಗಾಕಾರ 8. ಹೌದಾ? ಈ 400ಅನ್ನ 8ರಲ್ಲೇ ಭಾಗಿಸಬೇಕಾಗಿದೆ. 8 1ಲೆ 8 5ಲೆ 40, ಮುಂದೆ 0 ಇದೆ. 0ನ ಇಟ್ಬಿಡೋಣ. ಹಾಗಾಗಿ ಸರಾಸರಿ ರನ್ಗಳು ಸರಾಸರಿ ಎಷ್ಟಾಯ್ತು? 50. ಹೀಗಾಗಿ ಆದ್ದರಿಂದ ಸರಾಸರಿ ಇದು ಕೊಟ್ಟು ಎಷ್ಟಾಯ್ತು? 50 ಅಂತೇಳಿ ಬರ್ತಾ ಇದ್ದೀವಿ. ಹೌದಾ? ಈ ರೀತಿಯಾಗಿ ಈ ಲೆಕ್ಕದ ಒಂದು ಸರಾಸರಿಯನ್ನ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.